ದೇವರ ಜನರೇ, ಪೌಲನು ಪತ್ರಿಕೆಯನ್ನು ಬರೆಯುವಾಗ ಎಫೆಸದವರಿಗೆ ಹೇಳ್ತಾನೆ, ಕಡೆ ಮಾತಿನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನ ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳುವುದೆಂಬುದಾಗಿ ವಾಕ್ಯದಲ್ಲಿ ಬರುತ್ತೆ. ಈ ಕಡೆ ದಿವಸಗಳಲ್ಲಿ, ಈ ಕಡೆ ದಿನಮಾನಗಳಲ್ಲಿ ದೇವ ಮಕ್ಕಳು, ವಿಶ್ವಾಸಿಗಳು ದೇವರ ಬಲದಿಂದ ತುಂಬಿದವರಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸಬೇಕಾದಂತಹ ದಿನಮಾನಗಳಾಗಿದ್ದಾವೆ. ಸೈತಾನನ ಅನೇಕರನ್ನ ನಂಬಿಕೆಯಲ್ಲಿ ಬೀಳಿಸ್ತಾ ಇದ್ದಾನೆ. ನೋಡುತ್ತೇವೆ, ಆತನಲ್ಲಿ ಬಲಗೊಂಡು ಜೀವಿಸಬೇಕಾಗಿದೆ. ಕೆಲವರು ಭಕ್ತಿಯ ವೇಷವನ್ನು ಹಾಕೊಂಡು ಅದರ ಬಲವನ್ನು ಬೇಡ ಅನ್ನುವಂತ ಜನರಿದ್ದಾರೆ. ಈ ದಿನದಲ್ಲಿ ದೇವರಿಂದ ಬಲಗೊಳ್ಳುವರಾಗಿ, ಕಷ್ಟಗಳು, ಸಮಸ್ಯೆಗಳ ಮಧ್ಯದಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ, ನಿರ್ಬಲ ವ್ಯವಸ್ಥೆಗಳಲ್ಲಿ ನೀವು ಬಲವುಳ್ಳವರಾಗಿ ಕ್ರಿಸ್ತನಲ್ಲಿ ದೃಢವಾಗಿ ನಿಂತುಕೊಳ್ಳಿ. ಸೈತಾನನು, ಅವನ ಆಲೋಚನೆ ನಿಮ್ಮಲ್ಲಿ ಸಾಗುವುದಿಲ್ಲ. ದೇವರು ನಿಮ್ಮನ್ನ ಅತ್ಯುನ್ನತ ಸ್ಥಾನಕ್ಕೆ ಆತ ನಡೆಸುವನಾಗಿದ್ದಾನೆ. ಪವಿತ್ರಾತ್ಮನ ಬಲದಿಂದ ತುಂಬಿದವರಾಗಿ ಜೀವನ ಮಾಡಿ ದೇವರು ನಿಮ್ಮನ್ನ ಖಂಡಿತವಾಗ್ಲೂ ಸೈತಾನನ ಮುಂದೆ ನೀವು ಸೋತು ಹೋಗ್ಲಿಕ್ಕೆ ಆತನ ಬಿಡುವುದಿಲ್ಲ. ದೇವರು ತನ್ನ ಬಲದಿಂದ ನಿಮ್ಮನ್ನು ತುಂಬಿಸಿ ನಡೆಸುವುದಾಗಿ